ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗಾಗಿ ಒಂದಲ್ಲ ಎರಡು ಸೂಪರ್ ಈಸಿ ಮತ್ತು ಕ್ರಿಸ್ಪಿ ಸ್ನ್ಯಾಕ್ಸ್ ರೆಸಿಪೀಸ್ ತೊಗೊಂಡು ಬಂದಿದ್ದೀನಿ. ಅದು ಕೂಡ ಮನೆಯಲ್ಲಿ ಸಿಗೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ಬೋದಾಗಿರೋ ರೆಸಿಪೀಸ್. ಮೊದಲನೇದು ಆಲೂ ಬ್ರೆಡ್ ಕ್ರಂಚಿ ಬೈಟ್ಸ್, ಮತ್ತು ಎರಡನೇದು ಕ್ರಿಸ್ಪಿ ಎಗ್ ಬ್ರೆಡ್ ರೋಲ್. ಎರಡು ರೆಸಿಪೀಸ್ನಲ್ಲಿ ಬ್ರೆಡ್ ಇದೆ, ಆದರೆ ಟೇಸ್ಟ್ ಮತ್ತು ಟೆಕ್ಸ್ಚರ್ ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ, ಯಾಕಂದರೆ ಯಾವ ರೆಸಿಪಿ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅಂತ ಕೊನೆಯಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಬೇಕು ನೀವು. ಮತ್ತು ಒಂದು ಸ್ಮಾಲ್ ಥ್ಯಾಂಕ್ ಯು ಕೂಡ ನಿಮಗೆ. ನನ್ನ ಚಾನಲ್ಗೆ ನೀವು ಕೊಡ್ತಿರೋ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಜಸ್ಟ್ 22 ಡೇಸ್ನಲ್ಲಿ ನಮ್ಮ ಚಾನಲ್ 200 ಸಬ್ಸ್ಕ್ರೈಬರ್ಸ್ ಆಗಿದೆ. ನನಗೆ ತುಂಬ ದೊಡ್ಡ ಸಪೋರ್ಟ್ ನಿಮ್ಮ ಕಡೆಯಿಂದ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಮುಂದೆನೂ ಇರಲಿ. ಓಕೆ, ಇವಾಗ ಮಾತು ಸಾಕು. ಲೆಟ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ರೆಸಿಪಿ. ಮೊದಲಿಗೆ ನಾವು ಮಾಡಿದ್ದು ಆಲೂ ಬ್ರೆಡ್ ಕ್ರಂಚಿ ಬೈಟ್ಸ್. ಇದಕ್ಕೆ ಮೊದಲಿಗೆ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು 4 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಮ್ಮ ರೆಸಿಪಿಗೆ ಪೊಟೆಟೊ ತುಂಬ ಸಾಫ್ಟ್ ಆಗಿರಬೇಕು, ಯಾಕಂದರೆ ಮುಂದೆ ಬ್ರೆಡ್ ಜೊತೆ ಮಿಕ್ಸ್ ಮಾಡಬೇಕಾಗುತ್ತಲ್ಲ, ಅದಕ್ಕೆ ಪ್ರಾಪರ್ಲಿ ಕುಕ್ ಆಗೋದು ತುಂಬ ಇಂಪಾರ್ಟೆಂಟ್. ವಾಶ್ ಆದಮೇಲೆ ಕುಕ್ಕರ್ಗೆ ಆಲೂಗಡ್ಡೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 1/2 ಸ್ಪೂನ್ ಸಾಲ್ಟ್ ಹಾಕಿ ಲಿಡ್ ಕ್ಲೋಸ್ ಮಾಡಿ. ಒಂದು ವಿಷಲ್ ಬಂದರೆ ಸಾಕು, ಅದಕ್ಕಿಂತ ಜಾಸ್ತಿ ಕುಕ್ ಮಾಡೋ ಅವಶ್ಯಕತೆ ಇಲ್ಲ. ಆಲೂಗಡ್ಡೆ ನಿಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತಲ್ವ, ಅದಕ್ಕೆ ಇಂಥ ಸಿಂಪಲ್ ಇಂಗ್ರೀಡಿಯೆಂಟ್ನಿಂದ ಸ್ನ್ಯಾಕ್ ಮಾಡೋ ರೆಸಿಪೀಸ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾವಾಗ ಸಂಜೆ ಏನಾದರೂ ಕ್ವಿಕ್ಕಾಗಿ ಮಾಡಬೇಕನ್ಸಿದ್ರು ಈ ಥರ ರೆಸಿಪಿ ತಕ್ಷಣ ನೆನಪಿಗೆ ಬರುತ್ತೆ. ಅಷ್ಟರಲ್ಲಿ ಇನ್ನೊಂದು ಪ್ರಿಪರೇಷನ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಬ್ರೆಡ್ ಪೀಸಸ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಪ್ರಕಾರ ಬ್ರೆಡ್ ಕ್ವಾಂಟಿಟಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ಬ್ರೆಡನ್ನು ಸ್ವಲ್ಪ ನೀರಲ್ಲಿ ಡೀಪ್ ಮಾಡಿ ತಕ್ಷಣ ತಗೊಂಡು ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದರಲ್ಲಿರೋ ಎಕ್ಸ್ಟ್ರಾ ವಾಟರ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ನೀರೆಲ್ಲ ಏನು ಇಡಕ್ಕೆ ಹೋಗಬೇಡಿ. ನೋಡಿ, ಬ್ರೆಡ್ ಹೇಗೆ ಸಾಫ್ಟಾಗಿ ರೆಡಿ ಆಗಿದೆ. ಇವಾಗ ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಅದಕ್ಕೆ ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಕಿ. ಚಿಲ್ಲಿ ಫ್ಲೆಕ್ಸ್ ಬಂದು ನಾನಿಲ್ಲಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಅದನ್ನ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸ್ಪೂನ್ಸ್ ಹಾಕಿದ್ದೀನಿ. ನೆಕ್ಸ್ಟು ಆರಿಗೇನೋ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇವಾಗ ಇರಲಿಲ್ಲ, ಸೊ ನಾನು ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಜೀರಿಗೆ ಮತ್ತು ಇದು ಚೋಪ್ಡ್ ಕೊರಿಯಾಂಡರ್ ಲೀವ್ಸ್ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ಇದೂ ಅಷ್ಟೇ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಅದನ್ನು ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ನಮ್ಮ ಮನೇಲಿ ನಾವು ಎಷ್ಟು ಅಡ್ಜಸ್ಟ್ ಆಗಿದ್ದೀವೋ ಅದನ್ನು ನಾನಿಲ್ಲಿ ಆ ಕ್ವಾಂಟಿಟಿನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಆದಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಸ್ಟೇಜ್ನಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಚೆನ್ನಾಗಿ ಕಂಬೈನ್ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಇದನ್ನು ಮುಂದೆ ಶೇಪ್ ಮಾಡಬೇಕಲ್ಲ, ಮಿಕ್ಸ್ಚರ್ ಚೆನ್ನಾಗಿ ಬೈಂಡ್ ಆಗಿದ್ದರೆ ಮಾತ್ರ ಶೇಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲಿ ಮಾಡ್ತಿದ್ರೆ ಈ ಸ್ಟೇಜ್ನಲ್ಲಿ ಮಿಕ್ಸ್ಚರ್ ಹೇಗಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ ಕೈಗೆ ಅಂಟಿದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊಳ್ಳಿ. ಆದರೆ ಒಂದೇ ಸಲ ತುಂಬ ಹಾಕಬೇಡಿ, ಸ್ವಲ್ಪ ಸ್ವಲ್ಪವಾಗಿ ಹಾಕಿದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ಇವಾಗ ನಮ್ಮ ಮಿಕ್ಸ್ಚರ್ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಕಂಬೈನ್ ಆಗಿದೆ. ಇಂಗ್ರೀಡಿಯೆಂಟ್ಸ್ ಸಹ ಎಲ್ಲನೂ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಇದನ್ನು ಶೇಪ್ ಮಾಡೋದು. ನೀವು ಯಾವ ಶೇಪಲ್ಲಿ ಮಾಡಿದರೂ ಪರವಾಗಿಲ್ಲ, ಆದರೆ ತುಂಬ ದಪ್ಪವಾಗಿ ಮಾಡ್ಕೋಬೇಡಿ. ಸ್ವಲ್ಪ ತಿನ್ನಾಗಿ ಬೈಟ್ ಸೈಜ್ನಲ್ಲಿ ಮಾಡಿದರೆ ಫ್ರೈ ಮಾಡಿದಾಗ ಹೊರಗಡೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ನಾನೀಗ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಶೇಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ರೌಂಡ್ ಶೇಪ್ ಇಷ್ಟನಾ ಅಥವಾ ನಾನು ಮಾಡ್ತಿರೋ ಈ ಥರ ಶೇಪ್ ಇಷ್ಟನಾ? ನೀವು ಯಾವ ಶೇಪ್ ಮಾಡಿದರೂ ಮಕ್ಕಳಿಗೂ ಮಾತ್ರ ಅಲ್ಲ, ದೊಡ್ಡವರಿಗೂ ಇದು ತುಂಬ ಇಷ್ಟ ಆಗುತ್ತೆ. ಮತ್ತು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಇದನ್ನು ಮಾಡೋಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಮನೆಯಲ್ಲಿರೋ ಪೊಟೆಟೊ ಬ್ರೆಡ್ ಇಟ್ಕೊಂಡೇ ಕ್ವಿಕ್ಕಾಗಿ ಮಾಡ್ಬೋದು. ಹಾಗಾಗಿ ಸಡನ್ನಾಗಿ ಗೆಸ್ಟ್ ಬಂದಾಗಲೂ ಅಥವಾ ಈವ್ನಿಂಗ್ ಟೀಗೆ ಏನಾದರೂ ಸ್ನ್ಯಾಕ್ ಬೇಕಂದ್ರೂ ಈ ರೆಸಿಪಿ ಟ್ರೈ ಮಾಡ್ಬೋದು. ಇವಾಗ ನಮ್ಮೆಲ್ಲ ಪೀಸಸ್ನು ಇದೇ ಥರ ಶೇಪ್ ಮಾಡಿಕೊಂಡು ಪ್ಯಾನ್ನಲ್ಲಿ ಆಯಿಲ್ ಹೀಟ್ ಮಾಡಿ ನಮ್ಮ ಈ ಕ್ರಂಚಿ ಬೈಟ್ಸ್ನ ನೈಸಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಆಲೂ ಬ್ರೆಡ್ ಕ್ರಂಚಿ ಬೈಟ್ ಸೂಪರ್ ಕ್ರಿಸ್ಪಿಯಾಗಿ ರೆಡಿ. ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್. ಇದನ್ನು ಟೊಮೆಟೊ ಕೆಚಪ್ ಅಥವಾ ನಿಮಗೆ ಇಷ್ಟವಾದ ಸಾಸ್ ಜೊತೆ ಸರ್ವ್ ಮಾಡ್ಬೋದು. ಟೀ ಟೈಮ್ಗೆ ಇದು ಪರ್ಫೆಕ್ಟ್ ಸ್ನ್ಯಾಕ್. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು ಸೈಡ್ ಗೋಲ್ಡನ್ ಆಗಿ ಕ್ರಿಸ್ಪಿ ಆದಮೇಲೆ ನಿಧಾನವಾಗಿ ಟರ್ನ್ ಮಾಡಿ 2 ಸೈಡ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್. ಒಂದ್ಸಲ ನೀವು ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಹೇಗಿತ್ತು ಅಂತ. ಸೊ ನಮ್ಮ ಫಸ್ಟ್ ರೆಸಿಪಿ ಆಲೂ ಬ್ರೆಡ್ ಕ್ರಂಚಿ ಬೈಟ್ಸ್ ರೆಡಿ ಆಗಿದೆ. ಆದರೆ ನಮ್ಮ ವಿಡಿಯೋ ಇನ್ನೂ ಮುಗ್ದಿಲ್ಲ, ಯಾಕಂದರೆ ಈಗ ಮಾಡೋದು ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ.
ಇದು ಕೂಡ ಬ್ರೆಡ್ನಿಂದನೇ ಮಾಡೋದು. ಇದರಲ್ಲಿ ನಾವು ಎಗ್ನ ಯೂಸ್ ಮಾಡ್ತಿದ್ದೀವಿ. ಇದರದ್ದು ನೇಮ್ ಬಂದು ಕ್ರಿಸ್ಪಿ ಎಗ್ ಬ್ರೆಡ್ ರೋಲ್ ಅಂತ. ಲೆಟ್ಸ್ ಮೇಕ್ ಇಟ್. ಫ್ರೆಂಡ್ಸ್, ಇವತ್ತು ಮಾಡ್ತಿರೋ ಸೆಕೆಂಡ್ ರೆಸಿಪಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಇದು ಸಾಮಾನ್ಯ ಬ್ರೆಡ್ ಸ್ನ್ಯಾಕ್ ಅಲ್ಲ, ಇದರಲ್ಲಿ ಎಗ್ನ ಯೂಸ್ ಮಾಡ್ತಿದ್ದೀವಿ. ಜೊತೆಗೆ ಹೊರಗಡೆ ಕ್ರಿಸ್ಪಿ ಬ್ರೆಡ್ ಕೋಟಿಂಗ್ ಬರೋ ಥರನೂ ಮಾಡ್ತಿದ್ದೀವಿ. ಫಸ್ಟ್ ಇಲ್ಲಿ ನಾನು 2 ಎಗ್ ತೊಗೊಂಡಿದ್ದೀನಿ. ಈ ಎಗ್ನ ಮೊದಲು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಎಗ್ ಬಾಯ್ಲ್ ಆದಮೇಲೆ ಪೀಲ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಈ ಬಾಯ್ಲ್ ಎಗ್ನ ನಾವು ಬೀಟ್ರೂಟ್ ಗ್ರೇಟ್ ಮಾಡೋ ಥರ ಗ್ರೇಟರ್ನಲ್ಲಿ ಗ್ರೇಟ್ ಮಾಡ್ಕೋಬೇಕು. ಹೀಗೆ ಗ್ರೇಟ್ ಮಾಡಿಕೊಂಡ್ರೆ ಎಗ್ ತುಂಬ ಫೈನಾಗಿ ಸಿಗುತ್ತೆ. ಇವಾಗ ಇದಕ್ಕೆ ಫೈನ್ಲಿ ಚೋಪ್ಡ್ ಆನಿಯನ್ ಹಾಕೊಳ್ಳೋಣ. ಈರುಳ್ಳಿ ಹಾಕಿದರೆ ನಮ್ಮ ಫೈಲಿಂಗೆ ಟೇಸ್ಟ್ ಮತ್ತು ಕ್ರಂಚಿ ಕೂಡ ಬರುತ್ತೆ. ನೆಕ್ಸ್ಟ್ ಕೊರಿಯಾಂಡರ್ ಲೀವ್ಸ್ ಮತ್ತು ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಕಬಾಬ್ ಪೌಡರ್, 2 ಸ್ಪೂನ್ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಈ ಕಾರ್ನ್ಫ್ಲೋರ್ ಮತ್ತು ಕಡಲೆ ಹಿಟ್ಟು ನಮ್ಮ ಮಿಕ್ಸರ್ಗೆ ಬೈಂಡಿಂಗ್ ಕೊಡುತ್ತೆ. ಇದಕ್ಕೆ ಒಂದು ಸ್ಪೂನ್ ಅಥವಾ ಹಾಫ್ ಸ್ಪೂನ್ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಈಗ ನಮ್ಮ ರೋಲ್ಗೆ ಕೋಟಿಂಗ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ಮಾಲ್ ಬೌಲ್ ತಗೊಳ್ಳಿ. ಅದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ತಿಕ್ಕಾಗಿಯೂ ಇರಬಾರ್ದು ಮತ್ತು ತುಂಬ ವಾಟರಿಯಾಗಿಯೂ ಇರಬಾರ್ದು. ಒಂದು ಸ್ಮೂತ್ ಲಿಕ್ವಿಡಿ ಕನ್ಸಿಸ್ಟೆನ್ಸಿ ಇರಬೇಕು. ಯಾಕಂದರೆ ನಾವು ಮಾಡ್ತಿರೋ ಎಗ್ ಬಾಲ್ನ ಇದರಲ್ಲಿ ಡಿಪ್ ಮಾಡಿ ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ಕೋಟ್ ಮಾಡಬೇಕು. ಹಾಗಾಗಿ ಲಂಪ್ಸ್ ಏನೂ ಇಲ್ಲದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಿಮಗೆ ಎಷ್ಟು ಲಿಕ್ವಿಡಿ ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಸತಿ ಮೊದಲೇ ನೀರನ್ನು ಹಾಕಿ ತುಂಬ ವಾಟರಿ ಮಾಡ್ಕೋಬೇಡಿ. ಸ್ವಲ್ಪ ಸ್ವಲ್ಪ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ತಾ ನೀರನ್ನು ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಈಗ ನಮ್ಮ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಕೂಡ ರೆಡಿಯಾಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಬಾಲ್ ಇದರಲ್ಲಿ ಡಿಪ್ ಮಾಡಿ ತೊಗೊಳ್ಳಿಕ್ಕೆ ಈಸಿ ಆಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಚೆನ್ನಾಗಿ ಕಂಬೈನ್ ಆಗೋರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸರ್ ತುಂಬ ಲೂಸ್ ಆಗಿರಬಾರ್ದು. ನಾವು ಇದನ್ನು ಕೈಯಲ್ಲಿ ಹಿಡಿದು ಬಾಲ್ ಶೇಪ್ ಮಾಡಬೇಕಲ್ಲ, ಅದಕ್ಕೆ ಮ್ಯಾನೇಜಬಲ್ ಕನ್ಸಿಸ್ಟೆನ್ಸಿ ಇರಬೇಕು. ನಿಮಗೆ ಮಿಕ್ಸರ್ ತುಂಬ ಲೂಸ್ ಅನಿಸಿದರೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಅಥವಾ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಆದರೆ ತುಂಬ ಒಂದೇ ಸಲ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಪ್ರಿಪ್ರೇಷನ್ಸ್ ನಾವು ಮೊದಲೇ ಮಾಡ್ಕೊಂಡಿರಬೇಕು. ಬ್ರೆಡ್ ತಕ್ಕೊಂಡು ಅದನ್ನ ಪ್ಯಾನ್ನಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಕ್ರಿಸ್ಪಿ ಆಗಿಸ್ಕೊಳ್ಬೇಕು. ನಂತರ ಅದನ್ನು ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಳ್ಳಿ. ಇದೇ ನಮ್ಮ ಹೋಮ್ ಮೇಡ್ ಬ್ರೆಡ್ ಕ್ರಮ್ಸ್. ನೀವು ಬೇಕಿದ್ರೆ ಮಾರ್ಕೆಟ್ನಲ್ಲಿ ಸಿಗೋ ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡ್ಬೋದು. ಆದರೆ ಮನೆಯಲ್ಲಿ ಬ್ರೆಡ್ ಇದ್ದಾಗ ಹೇಗೆ ಹೋಮ್ ಮೇಡ್ ಬ್ರೆಡ್ ಕ್ರಮ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಕೆಲಸ ಆಗುತ್ತೆ. ಮತ್ತು ನಮಗೆ ಇದರಿಂದ ನಮ್ಮ ರೋಲ್ ಹೊರಗಡೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ನಾನು ಇದು ಬ್ರೆಡ್ ಪ್ರಿಪೇರ್ ಮಾಡ್ಕೊಳ್ಳೋದು ನಾನು ಇದರಲ್ಲಿ ತೋರಿಸಿಲ್ಲ. ಸೊ ನಾನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಈ ಥರ ಬಾಲ್ಸ ಈ ಥರ ಮಾಡ್ಕೊಳ್ಳಿ. ಇವಾಗ ಪ್ಯಾನ್ ಇಟ್ಟು ಆಯಿಲ್ ಬಿಸಿ ಮಾಡ್ಕೊಳ್ಳಿ. ಆಯಿಲ್ ಹೀಟ್ ಆಗೋಷ್ಟರಲ್ಲಿ ನಮ್ಮ ಎಗ್ ಬಾಲ್ಸ್ಗೆ ಕೋಟಿಂಗ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಲ್ ತಗೊಂಡು ನಾವು ಮಾಡಿಟ್ಟಿರೋ ಕಾರ್ನ್ಫ್ಲೋರ್ ಲಿಕ್ವಿಡ್ನಲ್ಲಿ ಡಿಪ್ ಮಾಡ್ಕೊಳ್ಳಿ. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ತುಂಬ ವಾಟರಿನೂ ಇರಬಾರ್ದು, ತುಂಬ ತಿಕ್ಕಾಗಿಯೂ ಇರಬಾರ್ದು. ಇಲ್ಲ ತುಂಬ ವಾಟರಿ ಆದರೆ ನಮಗೆ ಡಿಪ್ ಮಾಡ್ಕೊಳ್ಳೋಕ್ಕೆ ತುಂಬ ಟಫ್ ಅನಿಸುತ್ತೆ. ತಿಕ್ಕಾದ್ರೂ ಅದು ಚೆನ್ನಾಗಿ ಬರಲ್ಲ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು, ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ. ಸೊ ಹೀಗೆ ಒಂದೊಂದು ಬಾಲ್ ತಗೊಳ್ಳಿ. ಇದನ್ನು ನಾವು ರೆಡಿ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ ಲಿಕ್ವಿಡ್ನಲ್ಲಿ ಡಿಪ್ ಮಾಡ್ಕೊಳ್ಳಿ. ಎಲ್ಲ ಸೈಡ್ಸ್ಗೂ ಲೈಟಾಗಿ ಕೋಟಿಂಗ್ ಆಗಬೇಕು. ಅದಾದಮೇಲೆ ಇದನ್ನು ಬ್ರೆಡ್ ಕ್ರಮ್ಸ್ಗೆ ಹಾಕಿ ಬ್ರೆಡ್ ಕ್ರಮ್ಸ್ ಎಲ್ಲ ಸೈಡ್ಗೂ ಚೆನ್ನಾಗಿ ಸ್ಟಿಕ್ ಆಗೋ ಹಾಗೆ ಜೆಂಟ್ಲಿ ರೋಲ್ ಮಾಡ್ಕೊಳ್ಳಿ. ನೋಡಿ, ಈಗ ನಮ್ಮ ಬಾಲ್ಸ್ ಕಂಪ್ಲೀಟಾಗಿ ಕೋಟೆಡ್ ಆಗಿದೆ. ಹೀಗೆ ಒಂದೊಂದಾಗಿ ಎಲ್ಲ ಬಾಲ್ಸ್ಗೂ ಕೋಟಿಂಗ್ ಮಾಡ್ಕೊಳ್ಳಿ. ಈ ಸ್ಟೆಪ್ನಲ್ಲಿ ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಕವರ್ ಆಗೋದು ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ರೋಲ್ಗೆ ಹೊರಗಡೆ ಕ್ರಿಸ್ಪಿ ಲೇಯರ್ ಕೊಡುತ್ತೆ ಇದು ಬ್ರೆಡ್ ಕ್ರಮ್ಸು. ಸೊ ಎಲ್ಲ ಬಾಲ್ಸ್ಗೂ ಕೋಟಿಂಗ್ ಮಾಡಿ ರೆಡಿ ಮಾಡ್ಕೊಂಡ ನಂತರ ಫ್ರೈಯಿಂಗ್ಗೆ ಹೋಗೋಣ. ಫ್ರೆಂಡ್ಸ್, ಇದು ಅಷ್ಟೇ. ನಿಮಗೆ ಈ ಶೇಪ್ ಬೇಡ ಅಂದರೆ ಬೇರೆ ಯಾವುದಾದ್ರೂ ಶೇಪ್ ಮಾಡಿಕೊಂಡು ಕೋಟಿಂಗ್ ಮಾಡ್ಕೊಳ್ಳಿ. ಈ ಬಾಲ್ಸ್ ಮಾಡಿದ್ದೀನಿ ಅಂತ ಇದೇ ಶೇಪ್ ಮಾಡಬೇಕಂತೇನಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಆಯಿಲ್ ಹೀಟ್ ಆಗಿದೆ. ನಾವು ಇದನ್ನು ಆಯಿಲ್ನಲ್ಲಿ ಹಾಕಿ ಕುಕ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಹೀಗೆ ಅಡುಗೆ ಮಾಡ್ತಾ ಇದ್ದಾಗ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೂ ತುಂಬ ಇಷ್ಟ. ನೀವು ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ತುಂಬ ಕ್ಯೂರಿಯಸ್ ಆಗ್ತಿರುತ್ತೆ. ನಮ್ಮ ವೀಡಿಯೋಸ್ ನೋಡ್ತಿರೋದು ಕರ್ನಾಟಕ ಒಳಗಡೆ ಇದ್ದೀರಾ ಅಥವಾ ಬೇರೆ ಪ್ಲೇಸಸ್ನಿಂದ ನೋಡ್ತಾ ಇದ್ದೀರಾ? ಯಾರ್ಯಾರು ಯಾವ ಊರಿಂದ ನೋಡ್ತಾ ಇದ್ದೀರೋ ಕಮೆಂಟ್ನಲ್ಲಿ ಒಂದ್ಸಲ ಹೇಳಿ. ನಾನು ಕಮೆಂಟ್ಸ್ ನೋಡುವಾಗ ಬೇರೆ ಬೇರೆ ಊರುಗಳ ಹೆಸರು ಕಾಣಿಸ್ತಿದೆ, ನನಗೂ ಖುಷಿ ಅನಿಸುತ್ತೆ. ನಮ್ಮ ವೀಡಿಯೋ ಇಷ್ಟು ದೂರ ಹೋಗ್ತಿದೆ ಅಂತ ತುಂಬ ಖುಷಿ ಆಗುತ್ತೆ. ಮತ್ತು ನಿಮ್ಮಲ್ಲಿ ಎಷ್ಟು ಜನ ನನ್ನ ರೆಸಿಪೀಸ್ ಮನೆಯಲ್ಲಿ ಟ್ರೈ ಮಾಡ್ತೀರಾ? ರೆಸಿಪಿ ವಿಡಿಯೋ ನೋಡಿ ಇದು ಈಸಿ ಇದೆ, ನಾವು ಮಾಡೋಣ ಅಂತ ಟ್ರೈ ಮಾಡೋರು ಇದ್ದೀರಾ?
ಟ್ರೈ ಮಾಡಿದ ಮೇಲೆ ಫೋಟೋ ಅಥವಾ ಕಮೆಂಟ್ ಮೂಲಕ ಹೇಳಿದರೆ ನನಗೂ ಖುಷಿ ಆಗುತ್ತೆ. ಯಾಕಂದರೆ ನಾನಿಲ್ಲಿ ರೆಸಿಪಿ ಮಾಡ್ತಾ ಇರ್ತೀನಿ, ಆದರೆ ನೀವು ಮನೆಯಲ್ಲಿ ಅದನ್ನು ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದು ನೋಡೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನೀವು ಕಮೆಂಟ್ನಲ್ಲಿ ಹೇಳಿದಾಗ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಮತ್ತು ಒಂದು ಥಿಂಗ್, ನಿಮಗೆ ಕುಕಿಂಗ್ ವೀಡಿಯೋಸ್ನಲ್ಲಿ ಯಾವ ಪಾರ್ಟ್ ನೋಡೋಕ್ಕೆ ಜಾಸ್ತಿ ಇಷ್ಟ? ಇಂಗ್ರೀಡಿಯೆಂಟ್ಸ್ ಪ್ರಿಪೇರ್ ಮಾಡೋದಾ, ರೆಸಿಪಿ ಮಾಡೋದಾ, ಅಥವಾ ಕೊನೆಯಲ್ಲಿ ರೆಡಿಯಾದ ಡಿಶ್ ತೋರಿಸೋದಾ? ನನಗೆ ಪರ್ಸ್ನಲಿ ಕೊನೆಯಲ್ಲಿ ಡಿಶ್ ರೆಡಿಯಾಗಿ ಅದರ ಟೆಕ್ಸ್ಚರ್ ಹೇಗಿದೆ ಅಂತ ತೋರಿಸೋ ಪಾರ್ಟ್ ತುಂಬ ಇಷ್ಟ. ಅದೇ ನಿಮ್ಮ ಫೇವ್ರೆಟ್ ಪಾರ್ಟ್ ಯಾವುದು ಅಂತ ನಂಗೆ ಹೇಳಿ. ಮತ್ತು ಕೆಲವೊಮ್ಮೆ ನಾವು ಮನೆಯಲ್ಲಿ ರೆಸಿಪಿ ಮಾಡುವಾಗ ರೆಸಿಪಿ ಪರ್ಫೆಕ್ಟ್ ಆಗಿರಬೇಕು ಅಂತ ತುಂಬ ಟೆನ್ಷನ್ ತೊಗೋತೀವಿ. ಆದರೆ ಅಡುಗೆ ಅಂದ್ರೇ ಎಂಜಾಯ್ ಮಾಡ್ತಾ ಮಾಡಬೇಕಲ್ವಾ? ಒಂದು ಸಲ ಸ್ವಲ್ಪ ಉಪ್ಪಾಗ್ಬೋದು, ಒಂದು ಸಲ ಸ್ಪೈಸ್ ಜಾಸ್ತಿ ಆಗ್ಬೋದು. ಅದನ್ನು ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದು. ನಾನು ಕೂಡ ರೆಸಿಪಿ ಮಾಡ್ತಾ ಇರೋವಾಗ ಪ್ರತಿ ಸಲ ಒಂದೇ ರೀತಿ ಪರ್ಫೆಕ್ಟ್ ಆಗುತ್ತೆ ಅಂತೇನಿಲ್ಲ. ಅದಕ್ಕೆ ಕುಕ್ಕಿಂಗ್ನಲ್ಲಿ ಟ್ರೈ ಮಾಡೋದು, ಲರ್ನ್ ಮಾಡೋದು ತುಂಬ ಮುಖ್ಯ. ನಿಮಗೂ ಹೀಗೆ ಅನಿಸುತ್ತಾ? ಅಡುಗೆ ಮಾಡುವಾಗ ನಿಮ್ಮಿಂದ ಆಗಿರೋ ಫನ್ನಿಯೆಸ್ಟ್ ಕುಕಿಂಗ್ ಮಿಸ್ಟೇಕ್ ಏನಾದರೂ ಇದ್ದರೆ ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಕಮೆಂಟ್ಸ್ ಓದೋಕ್ಕೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸರಿ, ನಾನಿಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅಷ್ಟರಲ್ಲಿ ನಮ್ಮ ಸ್ನ್ಯಾಕ್ ಕೂಡ ರೆಡಿ ಆಗ್ತಾ ಬಂದಿದೆ. ನೋಡಿ, ಕಲರ್ ಕೂಡ ತುಂಬ ನೈಸ್ ಆಗಿ ಬಂದಿದೆ. ಇದನ್ನು ನೋಡಿದರೆ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ? ನೀವು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟೇಯಿಂಗ್ ವಿತ್ ಮೀ. ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ನೇ ನಮಗೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್. ಮತ್ತೊಂದು ಹೊಸ ಟೇಸ್ಟಿ ರೆಸಿಪಿ ಜೊತೆ ಮತ್ತೆ ನಿಮ್ಮನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಮೈ ವಿಡಿಯೋ. ಬಾಯ್ ಬಾಯ್.